ಕೆಸಿಟಿ ಅಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸ್ವಾಗತ. ಓಕೆ, ಈಗ ಹುಡುಗರು ನೀಟ್ ಸ್ಟೂಡೆಂಟ್ ಕೂಡ ಏನಂತಂದ್ರೆ ನಿನ್ನೆ ಎಲ್ಲಾನು ಕೂಡ ಚಾಯ್ಸ್ ಸೆಂಟರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿರ್ತೀನಿ. ಹೋಗ್ಬಿಟ್ಟು ಯಾರಲ್ಲ ಇನ್ ಕೇಸ್ ಚಲನ್ ಡೌನ್ ಮಾಡ್ಕೊಂಡಿತ್ತಂದ್ರೆ ಹೋಗ್ಬಿಟ್ಟು ದುಡ್ಡು ಅಮೌಂಟ್ನ ಕಟ್ಬಿಟ್ಟು ಕಾಲೇಜು ಕೂಡ ಅಡ್ಮಿಷನ್ ಯಾವಾಗ ಬೇಕಾದ್ರೂ ಆಗ್ಬೋದು. ಓಕೆ, ಆದಷ್ಟು ಬೇಗ ಮಾಡ್ಕೊಂಬಿಡಿ. ಓಕೆ, 19ನೇ ತಾರೀಕು ಒಳಗಡೆ ನಿಮ್ದೆಲ್ಲಾನು ಕೂಡ ಅಡ್ಮಿಷನ್ ಕಂಪ್ಲೀಟ್ ಆಗ್ತದೆ, ಆಯ್ತಾ? ಸರಿ, ಇವಾಗ ಕೆಲವೊಂದಿಷ್ಟು ಹುಡುಗರು ಏನಂತಂದ್ರೆ ಈಗ ಚಾಯ್ಸ್ 2 ಮತ್ತು 3 ಕೊಟ್ಟವರು ಸೆಕೆಂಡ್ ರೌಂಡ್ ವೇಟ್ ಮಾಡ್ತಿದ್ರ. ಅಂಡ್ ಅದರಲ್ಲೂ ಕೂಡ ಬೇರೆ ಸ್ಟೂಡೆಂಟ್ ಕೂಡ ಕೊಡ್ತಾ ಕೇಳ್ತಾ ಇದ್ರೆ ನಮ್ದು ಯಾವಾಗ ಇನ್ನೂ ಕೂಡ ಅಬ್ಸೆಂಟ್ ಮಾಡಿಲ್ಲ, ನಾವು ಇನ್ನೂ ಕೂಡ ವೇಟ್ ಮಾಡ್ತಿದ್ದೀವಿ. ಚಾಯ್ಸ್ 2 ಮತ್ತು 3 ಕೊಟ್ಬಿಟ್ಟು ನಾವು ಏನ್ ಮಾಡ್ತಿದ್ವಿ ಅಂತಂದ್ರೆ BMSಗೆ ಇನ್ನೂ ಕೂಡ ವೇಟ್ ಮಾಡ್ತಿದ್ವಿ. ನಮಗೆ ಯಾವಾಗ ಡೇಟು ಅದನ್ನ ಹೇಳಿ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳಿದ್ರಿ. ಸೊ ಹಂಗಾಗಿ ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಮ್ಮ ಕೆಸಿಟಿ ಅಂಡ್ ನೀಟ್ ಸ್ಟೂಡೆಂಟ್ ಸೆಕೆಂಡ್ ರೌಂಡ್ಗೆ ಏನೇನೆಲ್ಲ ಇರ್ತದೆ ಏನೆಲ್ಲ ಮಾಡ್ಬೇಕಂತ ಹೇಳ್ತಿದ್ದೀನಿ. ಸರಿ, ಈಗ ಗೊತ್ತಿರೋ ಬಗ್ಗೆ MCC ರಿಸಲ್ಟ್ ಕೂಡ 13ನೇ ತಾರೀಕು ರಿಸಲ್ಟ್ ಬಂದಿತ್ತು. ಅದಾದ ತಕ್ಷಣ ಜಾಯಿನಿಂಗ್ ರಿಪೋರ್ಟ್ ಬಂದ್ಬಿಟ್ಟು ಇಲ್ಲಿವರೆಗೂ ಕೂಡ ಟೈಮ್ ಕೊಟ್ಟವ್ರೆ. ಅಂದ್ರೆ 22ನೇ ತಾರೀಕು ಕೂಡ ಟೈಮ್ ಕೊಟ್ಟವ್ರೆ. ಎಲ್ಲಿ MCC ಒಳಗಡೆ 22ನೇ ತಾರೀಕು ಕೊಟ್ಟವ್ರೆ. ಸೊ ಹಂಗಾಗಿ ನಮ್ಮ ಕೆಜಿಯಲ್ಲಿ ಗೊತ್ತಿರೋ ಬಗ್ಗೆ ಡೇಟ್ ಇದೆ 19ನೇ ತಾರೀಕು ಟೈಮ್ ಇದೆ, ಆಯ್ತಾ? ಇದು 19ನೇ ತಾರೀಕು ಮುಗಿದ ತಕ್ಷಣ ನಮ್ದು ಮೇ ಬಿ ಅಂತಂದ್ರೆ 22ನೇ ತಾರೀಕು ಕೂಡ ಸ್ಟಾರ್ಟ್ ಮಾಡಲ್ಲ ಬರ್ತಾರೆ ಅಂತ ಅನ್ಬೋದು ನೀವು. ಹಂಗೇನಿಲ್ಲ, ಕೌನ್ಸಿಲಿಂಗ್ ಯಾವ ಬೇಕಾದ್ರೂ ಸ್ಟಾರ್ಟ್ ಮಾಡ್ಕೋಬಹುದು. ಓಕೆ, ಬಟ್ ರಿಸಲ್ಟ್ ಮಾತ್ರ ಅಂದ್ರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಮಾತ್ರ MCC ರಿಸಲ್ಟ್ ಬಂದ್ಮೇಲೆ ಅನೌನ್ಸ್ಮೆಂಟ್ ಮಾಡೋದು. ಲೈಕ್ ಎಕ್ಸಾಂಪಲ್ ಈಗ 22ನೇ ತಾರೀಕು ಕೂಡ ಅವ್ರು ಸೆಕೆಂಡ್ ರೌಂಡ್ ಅಂದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಯಾರು MCC ಅವರು. ಅಥವಾ ಇಲ್ಲಿ ನೋಡಿ 23ನೇ ತಾರೀಕು ಅಂದ್ರೆ ಸದ್ಯಕ್ಕೆ ಅಂತಂದ್ರೆ ಅವರು MCC ಅವರು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ಕೊಳ್ಳಲ್ಲ. ಸೊ ಆದ್ರೆ ನಮ್ಮ ಕೇಜಲ್ಲಿ ಏನ್ ಮಾಡ್ತಾರೆ, ಮೇ ಬಿ 20ನೇ ತಾರೀಕು ಶೆಡ್ಯೂಲ್ ಬಿಡಬಹುದು. ಯಾಕಂದ್ರೆ 19ನೇ ತಾರೀಕು ಕ್ಲೋಸ್ ಆಗ್ತದೆ ಎಲ್ಲಾನು ಕೂಡ. ಅಂದ್ರೆ 19ನೇ ತಾರೀಕು ಎಲ್ಲಾನು ಕೂಡ ಅಡ್ಮಿಷನ್ ಕ್ಲೋಸ್ ಆಗುತ್ತೆ. ಅವಾಗ ಬಂದು ಎಕ್ಸ್ಟೆಂಡ್ ಮಾಡಿದ್ರೆ ಒಂದು 20ನೇ ತಾರೀಕು ಕೂಡ ಎಕ್ಸ್ಟೆಂಡ್ ಮಾಡ್ಬೋದು. ನಮ್ಮ ಕೇಜಲ್ಲಿ ಕೂಡ ಮಾಡಲ್ಲ ಅಂತೇನಿಲ್ಲ, ಮಾಡಿದ್ರೆ ಮಾಡ್ಬೋದು. 20-21 ಕೂಡ ಮಾಡ್ಬೋದು, ಆಯ್ತಾ? ಯಾವಾಗ ಕಂಪ್ಲೀಟ್ ಆಗ್ತದೆ ಅಡ್ಮಿಷನ್ ಸೆಕೆಂಡ್ ರೌಂಡ್ ಒಂದು 21ಕ್ಕೆ ಈ ರೀತಿ ಬರ್ಬೋದು. ನನ್ನ ಪ್ರಕಾರ 21ಕ್ಕೆ ಬರ್ಬೋದು ಅನ್ಕೊಳ್ಳಿ ನಾ ಶೆಡ್ಯೂಲ್. 21ನೇ ತಾರೀಕು ಶೆಡ್ಯೂಲ್ ಬಂದ ತಕ್ಷಣ ಅದ್ರಲ್ಲಿ ಏನೆಲ್ಲ ಕೊಡ್ತಾರೆ, ನೀವು ಎಡಿಟ್ ಯಾವಾಗ ಮಾಡ್ಬೋದು. ಓಕೆ, ಸೆಕೆಂಡ್ ರೌಂಡ್ ವಾಪಸ್ ನಮ್ಮ MCC ಕಡೆಯಿಂದ ರಿವೈಸ್ಡ್ ಆಗಿ ಇನ್ನೊಂದು ಶೆಡ್ಯೂಲ್ ಬರಬೇಕು. ಓಕೆ, ಇಂಡಿಯಾ 9ನೇ ತಾರೀಕು ರಿಸಲ್ಟ್ ಬಂದ್ಬಿಟ್ಟು 25ನೇ ತಾರೀಕು ಫೈನಲ್ ರಿಸಲ್ಟ್ ಅಂತ ಏನೇನೋ ಕೊಟ್ಟಿದ್ರು. ಓಕೆ, ಅಂದ್ರೆ ಫಸ್ಟ್ ರೌಂಡ್ ರಿಸಲ್ಟ್ 9ನೇ ತಾರೀಕು ಮತ್ತೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ 25 ಅಂತ ಬಂದಿತ್ತು. ಬಟ್ ಅದೆಲ್ಲಾನು ಕೂಡ ಚೇಂಜ್ ಆಯ್ತು, ನಿಮಗೆ ಗೊತ್ತಿದೆ. ಎಕ್ಸ್ಟೆಂಡೆಡ್ ಮಾಡ್ತಾ ಹೋದ್ರು. ಫೈನಲ್ ಆಗಿ ಇದು ಈ ಸದ್ಯಕ್ಕೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಇದು ನಿಮಗೆ ರಿವೈಸ್ಡ್ ಶೆಡ್ಯೂಲ್ ಆಗಿ MCC ಕಡೆ ಇರೋದು. ಸೊ ಇದೆಲ್ಲಾನು ಕೂಡ ಇದ್ರ ಮೇಲೆ ನಾವು ಎಲ್ಲಾನು ಕೂಡ ಸೆಕೆಂಡ್ ರೌಂಡ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಲೈಕ್ ಎಕ್ಸಾಂಪಲ್ ಈಗ 22ನೇ ತಾರೀಕು ಕೂಡ ಇದು ಮುಗಿತಪ್ಪ, ನಮ್ಮದು ಕೂಡ 21 ಅಥವಾ 22ನೇ ತಾರೀಕು ಒಂದು ಸೆಕೆಂಡ್ ರೌಂಡ್ ಆಪ್ಷನ್ ಸ್ಟಾರ್ಟ್ ಮಾಡ್ಕೊಂತಾರೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲಾನು ಕೂಡ BMS ಸ್ಟೂಡೆಂಟ್ ಕೂಡ ಏನ್ ಮಾಡ್ತಾರೆ, ಆಪ್ಷನ್ ಆಡ್ ಮಾಡ್ತಾರ. ಅಂದ್ರೆ ಇದುವರೆಗೂ ಕೂಡ ಚಾಯ್ಸ್ 2 and 3 ಕೂಡ ಬಂದಿರ್ತಾರೋ, ಅದು ಇದುವರೆಗೂ ಕೂಡ ಸೀಟೇ ಸಿಕ್ಕಿಲ್ಲ ಇದೆ ಅಂತ ಏನಾದ್ರು ಇದುವರೆಗೂ ಕೂಡ ನಾನು ಯಾವ್ದಕ್ಕೂ ಕೂಡ ಪಾರ್ಟಿಸಿಪೇಟ್ ಮಾಡಿಲ್ಲ, ನಾನು BMS ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂತಂದ್ರೆ ಈ ಬಂದ್ಬಿಟ್ಟು ಆಪ್ಷನ್ ಮಾಡ್ಬೋದು. ಯಾರಿಗೆ BMS ಮಾತ್ರ ಹೇಳ್ತಿರೋದು ಯಾರು ಮಾಡ್ಬೋದು. ಅದಾದ ತಕ್ಷಣ ಯಾರು ಮಾಡ್ತೀರಾ, ಬೇರೆ ಹುಡುಗರು ಕೂಡ ಏನ್ ಮಾಡ್ಬೋದು ನೀವು ಅಂತಂದ್ರೆ ಡಿಲೇಟ್ ಕೂಡ ಮಾಡ್ಕೋಬಹುದು. ನಾ ಹೇಳ್ತೀನಿ ನೋಡಿ, ನಿಮ್ಗೆ ಪ್ರಿಕಾಷನ್ಸ್ ಅಂತ ಏನ್ ಹೇಳ್ಬೇಕಂತಂದ್ರೆ ನಿಮ್ಗೆ ಕಟ್ ಆಫ್ ಇರುವಂತ ಕಾಲೇಜಸ್ ಇಟ್ಕೋರಿ. ಸುಮ್ಮನೆ ಹುಯಿ ಅಂತ ಒಂದು ಎಲ್ಲಾನು ಕೂಡ ಡಿಲೇಟ್ ಮಾಡಕ್ ಹೋಗ್ಬೇಡಿ. ಲೈಕ್ ಎಕ್ಸಾಂಪಲ್ ನಿಮ್ಗೆ 2 ಲಕ್ಷ 1.5 ಲಕ್ಷ ರ್ಯಾಂಕ್ ಇದೆ, ಬಟ್ ನೀವು ಗಾಳಿ ಮೊದಲಕ್ಕೆ ಆಪ್ಷನ್ ಮಾಡಿದಾರಲ್ವಾ, ಅವು ಎಲ್ಲಾನು ಅದ್ರಲ್ಲೂ ಕೂಡ ಒಂದ್ ಸ್ವಲ್ಪ ಇದಾವೆ. ಓಕೆ, 1,50,000 ಒಂದು 2 ಲಕ್ಷ 10 ಕಟ್ ಆಫ್ ಕಾಲೇಜ್ ಇದಾವೆ. ಸೊ ನೀವ್ ಏನ್ ಮಾಡ್ತಾರ, ನಾನು ಚೆನ್ನಾಗಿರೋ ಕಾಲೇಜೇ ಬೇಕು ಸಿಗುತ್ತೆ ಅಂತದ ಸೆಕೆಂಡ್ ರೌಂಡ್ ಬಂದಿನಂತಂದು ಕೇವಲ 20,000 30,000 50,000 60,000 ಈ ರೀತಿ ಇರುವಂತ ಕಾಲೇಜ್ ಕಟ್ ಆಫ್ ಇರುವಂತ ಕಾಲೇಜಸ್ ಅವ್ರು ಅಷ್ಟೇ ಇಟ್ಕೊಂಡು 1,50,000 60,000 70,000 80,000 2 ಲಕ್ಷವರೆಗೂ ಇರುವಂತ ಕಾಲೇಜಸ್ ಡಿಲೇಟ್ ಮಾಡ್ಕೊಂಡ್ರೆ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲ ಥರ್ಡ್ ರೌಂಡ್ ಆದ್ರೂ ಕೂಡ ಸೀಟ್ ಸಿಗಲ್ಲ. ಅಂದ್ರೆ ನಿಮ್ಗೆ ಕಟ್ ಆಫ್ ಇರುವಂತ ಕಾಲೇಜಸ್ ಸ್ವಲ್ಪ ಇಟ್ಕೋರಿ. ಓಕೆ, ಈ ಫಸ್ಟ್ ರೌಂಡ್ ಏನ್ ರಿಸಲ್ಟ್ ಬಂದ ತಕ್ಷಣ ಕಟ್ ಆಫ್ ಅನ್ನು ಬಿಟ್ಟಿದಾರೋ ಆ ಕಟ್ ಆಫ್ ನ ನೋಡ್ಕೊಂಡು ಅಂತ ಕಾಲೇಜಸ್ ಕೂಡ ಇಟ್ಕೊಂಡಿರಿ. ನಿಮ್ಗೆ ಟಾಪ್ ಕಾಲೇಜಸ್ ಏನಿದಾವೆ ಸ್ವಲ್ಪ ಬೇಕಾದ್ರೆ ಮೇಲ್ಗಡೆ ಹಾಕೊಂಡಿರಿ, ಬೇಡನಲ್ಲ. ಓಕೆ, ಬಟ್ ನಾನು ಹೇಳಿದ ಕಟ್ ಆಫ್ ಇರುವಂತ ಕಾಲೇಜಸ್ ಸ್ವಲ್ಪ ಇಟ್ಕೋರಿ ನಿಮ್ಮ ಸೇಫ್ಟಿಗೋಸ್ಕರ ಅಷ್ಟೇ, ಆಯ್ತಾ? ಹ್ಯಾಂಡ್ ಇವಾಗ ಇಲ್ಲಿ ನೆನ್ಪಿಡ್ದವ್ರಿ, ಕೆಸಿ ಸ್ಟೂಡೆಂಟ್ ಆಗಿರಿ ನೀಟ್ ಸ್ಟೂಡೆಂಟ್ ಆಗಿರಿ. ನೀಟ್ ಸ್ಟೂಡೆಂಟ್ ಅಂದ್ರೆ ಈಗ ಚಾಯ್ಸ್ 2 ಕೂಡ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ದುಡ್ಡು ಕಟ್ಟೆ ಥರ್ಡ್ ರೌಂಡ್ ಹೋಗ್ತಾ ಇದ್ರ, ಆಯ್ತಾ? ಹಂಗೆ ಸಾರಿ ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ ಬರ್ತಾ ಇದ್ರ. ಬಟ್ ಈಗ ಕೆಸಿ ಟೈಲಿ ಯಾರೇ ಆಗಿರ್ಲಿ ಈ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಹೋಗ್ತಾ ಇದ್ರ ಅಂತಂದ್ರೆ ಇನ್ ಕೇಸ್ ನೀವು ಚಾಯ್ಸ್ 2 ಕೊಟ್ಟರು ಸಹಿತ ಈ ದುಡ್ಡು ಕೊಡ್ಲೇಬೇಕು, ಯಾಕಂದ್ರೆ ನೆಕ್ಸ್ಟ್ ಒಂದೇ ರೌಂಡ್ ಇರ್ತದೆ. ಓಕೆ, ಸರಿ, ಈಗಾಗಲೇ ನೋಡಿ ಇದೆಲ್ಲಾನು ಕೂಡ ಡೇಟ್ ನಮ್ಗೆ ಅನ್ಸೋ ಪ್ರಕಾರ 22ನೇ ತಾರೀಕು ಇದೆಲ್ಲಾನು ಕೂಡ ಸ್ಟಾರ್ಟ್ ಆಗ್ತದೆ. ಯಾವ್ದು ನಿಮ್ಗೆ 22 ಅಥವಾ 23 ಅನ್ಕೊಡಿ. 23 ಅಂದ್ರೆ ಎಲ್ಲಾನು ಕೂಡ ಆಪ್ಷನ್ ಎಂಟ್ರಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ. ನಿಮ್ಗೆ 3 ಡೇಸ್ ಟೈಮ್ ಕೊಡ್ತಾರ. ಆ 3 ಡೇಸ್ ಒಳಗೆ ನಿಮ್ಗೆ ಏನೇನೆಲ್ಲ ಮಾಡ್ಬೇಕು, ಡಿಲೇಟ್ ಮಾಡ್ಕೊಂತರು, ರಿಅರೇಂಜ್ ಮಾಡ್ಕೊಂತರು, ಮಾಡಿಫಿಕೇಶನ್ ಮಾಡ್ಕೊಂತರು, ಮೇಲೆ ಹಾಕೊಂತರು, ಮೇಲೆ ಹಾಕೊಂತರು, ಡಿಲೇಟ್ ಮಾಡ್ಕೊಂತರು, ಏನ್ ಬೇಕಾದ್ರೂ ಮಾಡ್ರಿ. ಓಕೆ, ಅದು ನಿಮ್ಮ ಇಷ್ಟ ಬಂದಂಗೆ. ಬಟ್ ನಾನು ಹೇಳಿದಷ್ಟೇ ಕಟ್ ಆಫ್ ಇರುವಂತ ಕಾಲೇಜ್ ಸ್ವಲ್ಪ ಇಟ್ಕೊಂಡಿರಿ ಅಷ್ಟೇ, ಆಯ್ತಾ? ಈಗ ಟೈಮ್ ಇದೆ ಬೇಕಾದ್ರೆ ಈಗ ಅನಾಲಿಸಿಸ್ ಮಾಡ್ಕೊಂಡ್ಬಿಡಿ, ಆಯ್ತಾ? ಟೈಮ್ ಇದೆ ಬೇಕಾದ್ರೆ ಕಟ್ ಆಫ್ ನೋಡ್ಕೊಂಡು ಯಾವೆಲ್ಲ ಸಿಗ್ತವೆ ಯಾವೆಲ್ಲ ಅಂತ ನೋಡ್ಕೊಂಡು ಒಂದು ಟೈಮ್ ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ಆಸೆಂಟ್ರಿ ಬಿಟ್ಟ ತಕ್ಷಣ ಏನಾಗ್ತದೆ ವಾಪಸ್ ಎಲ್ಲಾನು ಕೂಡ ಮಾಡ್ಕೋಬಹುದು. ಓಕೆ, ನಿಮ್ಗೂ ಕೂಡ ಅದಾದ ತಕ್ಷಣ ಸೆಕೆಂಡ್ ರೌಂಡ್
ನೋಡಿ MCC ರಿಸಲ್ಟ್ ಬರೋರು ಕೂಡ ನಮ್ದು ಫೈನಲ್ ರಿಸಲ್ಟ್ ಬರಲ್ಲ ಕೇದವರು ಕಡ ಖಂಡಿತವಾಗಿ ಹೇಳ್ಬಿಟ್ಟಾರೆ. ಅಂದ್ರೆ MCC ರಿಸಲ್ಟ್ ಈಗ 26 ಈ ರೀತಿ ಬಂದ್ರೆ ಸತ 26 ಅಥವಾ 27 ಬಂದ್ರೆ ನಮ್ದು ಅವ್ರು 26 ಬಂದ್ರೆ ನಮ್ದು 26 ಸಾಯಂಕಾಲ ಬಂದ್ರೆ ನಮ್ದು ರಾತ್ರಿ ಬರ್ತದ. ಹಿಂಗೆ ಅಂದ್ರೆ ಅವ್ರು ಬಂದಾದ ತಕ್ಷಣನೇ ಆಗ್ತದೆ ಹೊರತು ಜಲ್ದಿ ಆಗಲ್ಲ. ಸೆಕೆಂಡ್ ರೌಂಡ್ MCC ಒಂದು ಯಾವ ಶೆಡ್ಯೂಲ್ ಬರ್ತದೋ ಅವ್ರು ಸ್ಟೇಟ್ ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ, ಅದರಲ್ಲೇ ಒಂದು ಶೆಡ್ಯೂಲ್ ಬಿಡ್ತಾರೆ. ನಮ್ಮ ಕೇದವರು ಕೂಡ ಒಂದು ಶೆಡ್ಯೂಲ್ ಬಿಡ್ತಾರೆ. ಅಲ್ಲಿವರೆಗೂ ಕೂಡ ನಿಮ್ಗೆ ಏನು ಕೂಡ ಮಾಡ್ಲಿಕ್ಕೆ ಬರಲ್ಲ. ಸುಮ್ಗೆ ಎಷ್ಟು ವೇಟ್ ಮಾಡಲೇಬೇಕು. ಪೇಷನ್ಸ್ ಅನ್ನೋದು ಕಲಿಯರ್ ಆಯ್ತಾ. ಟೈಮ್ ಇದೆ ಇನ್ನು ಕೂಡ. ಹೆಂಗಿದ್ರು ಕೂಡ ಕಾಲೇಜಸ್ ಮಾತ್ರ ಸ್ಟಾರ್ಟ್ ಆಗೋದು ಮಾತ್ರ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗಲ್ಲ ನೋಡಿ. ಅಂದ್ರೆ ಈಗ ಆಗಸ್ಟ್ ಮುಗೀತು, 15 ಮುಗೀತು, 16 ಇದ್ರೆ ಇದು 15 ಜನನು ಹೋಗ್ಬಿಡ್ತದ. ನೆಕ್ಸ್ಟ್ ಸೆಪ್ಟೆಂಬರ್ 15 ಮೇಲ್ಗಡೆನೆ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟಾರ್ಟ್ ಆಗೋದು, ನರ್ಸಿಂಗ್ ಕಾಲೇಜಸ್ ಕೂಡ ಎಲ್ಲ ಸ್ಟಾರ್ಟ್ ಆಗೋದು. ಅಕ್ಟೋಬರ್ 10 ಸ್ಟಾರ್ಟ್ ಆಗ್ತವೆ. ವರಿ ಮಾಡ್ಕೊಬಿಟ್ಟು ಟೈಮ್ ತಗೊಳ್ತದೆ ಎಲ್ಲರಿಗೂ ಕೂಡ, ಎಲ್ಲ ಕೋರ್ಸಸ್ ಟೈಮ್ ತಗೊಳ್ತದ. ಅಕ್ಟೋಬರ್ 10 ಹೋಗ್ತದೆ ಕ್ಲಾಸ್ ತಗೊಳಕಂದ್ರೆ ಆಯ್ತಾ. ಸರಿ, ಅಲ್ಲಿವರೆಗೂ ಕೂಡ ನಿಮ್ಮ ಮತ್ತೆ ಸ್ಕಾಲರ್ಶಿಪ್ ಆಗಿದೆ ಅಂತ ಕೇಳ್ಬೋದು ನೀವು. ವರಿ ಮಾಡ್ಕೊಬಿಡ್ರಿ, ಸ್ಕಾಲರ್ಶಿಪ್ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. ಇನ್ನು ಕೂಡ ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಕೇಳಿದ್ರೆ ಇನ್ನು ಕೂಡ ಪ್ರೊಫೆಷನಲ್ ಇನ್ನೂ ಕೂಡ ಅದ್ರ ಬಗ್ಗೆ ನೋಟಿಫಿಕೇಶನ್ ಕೂಡ ಬಂದಿಲ್ಲ. ಸೊ ಹಂಗಾಗಿ ನಿಮ್ ಬಿಟ್ಟಾಗ ಅಪ್ಲೈ ಹೇಳ್ತಾ ಇರ್ತಾರೆ ಆಯ್ತಾ. ನಿಮ್ಗೆ ಸ್ಕಾಲರ್ಶಿಪ್ ಆಯ್ತು, ಹಾಸ್ಟೆಲ್ ಅಪ್ಲಿಕೇಶನ್ ಆಯ್ತು, ಮತ್ತೆ ನಿಮ್ಗೆ ಏನಾದ್ರೂ ರಿಲೇಟೆಡ್ ಟು ಏನಾದ್ರೂ ನಿಮ್ಮ ಯೂನಿವರ್ಸಿಟಿ ಕಡೆಯಿಂದ ಕೆಲವೊಂದಿಷ್ಟು ಯೂನಿವರ್ಸಿಟಿಗಳು ನಮ್ಗೆಲ್ಲರೂ ಕೂಡ ಜನ ಪರಿಚಯ ಇದಾವೆ. ಓಕೆ, RGHS ಅಂದ್ರೂ ನಮ್ಮ ಯಾವಾಗಲೂ ನಮ್ಮ ಹತ್ರನೇ ಇದ್ದಂಗೆ ಅದು. ಯಾಕಂದ್ರೆ ಎಲ್ಲರೂ ಕೂಡ ಗೊತ್ತಿರೋದೆ. RGHS ಅಂದ್ರೆ ಎಲ್ಲರೂ ಕೂಡ ಬಂದ್ಬಿಡ್ತಾರ. ಮೀನ್ಸ್ ಅದ್ರ MBBS ಬರ್ತಾರ, ಆಯುಷ್ ಬರ್ತಾರ, ಈಗ ಎಲ್ಲರೂ ಕೂಡ ಕೆಲಕ್ಕೆ ನರ್ಸಿಂಗ್ ಬರ್ತಾರ, ಫಾರ್ಮಸಿಸ್ ಬರ್ತಾರ, ಎಲ್ಲ ಮೆಡಿಕಲ್ ಸ್ಟೂಡೆಂಟ್ ಎಲ್ಲರೂ ಕೂಡ ಅಂತಂದ್ರೆ RGHS ಬಂದ್ಬಿಡ್ತಾರ. ಇಂಜಿನಿಯರ್ ಸ್ಟೂಡೆಂಟ್ ಅಷ್ಟೇ VTUದಲ್ಲಿ ಬರ್ತಾರ. ಓಕೆ, ಸೊ ಹಂಗೆ ಬೇರೆ ಬೇರೆ ಎಲ್ಲರೂ ಕೂಡ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಗೆಲ್ಲರೂ ಕೂಡ ಗೊತ್ತಾಗ್ತಾ ಇರ್ತದ. ಸರಿ, ಆ ಎಲ್ಲ ಕೂಡ ಯೂನಿವರ್ಸಿಟಿ ಕಡೆ ಕೂಡ ನಮ್ಗೆ ಏನಾದ್ರು ಬಂದ ಹೇಳ್ತಿರ್ತೀವಿ. ಸದ್ಯಕ್ಕೆ ವೇಟ್ ಮಾಡ್ಬೇಕಾಗ್ತದೆ ಸೆಕೆಂಡ್ ರೌಂಡ್ಗೆ. ಸದ್ಯ ಫಸ್ಟ್ ರೌಂಡ್ 19ನೇ ತಾರೀಕು ಕೂಡ ನಮ್ಮ KEದಲ್ಲೂ ಮತ್ತೆ MCC 22ನೇ ತಾರೀಕು ಕೂಡ ನಡೆಯೋದ್ ಕಾರಣ ನಿಮ್ಗೆ 23 ನಂತರ ನಿಮ್ಗೆಲ್ಲರೂ ಕೂಡ ಕೋರ್ಸಿಂಗ್ ಸ್ಟಾರ್ಟ್ ಆಗಬಹುದು ಆಯ್ತಾ. ಸರಿ, ಏನೇ ಒಂದು ಅಪ್ಡೇಟ್ಗಳು ಬಂದಾಗ ನಮ್ಗೆ ತಿಳಿಸ್ತಿರ್ತೀವಿ. ಜಸ್ಟ್ ವಾಚ್ ಮಾಡ್ತಾರೆ.